ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವೋಟ್ ಚೋರಿ ಯಾವುದೇ ಎಲೆಕ್ಷನ್ ನಡೆದರೂ ಕಾಂಗ್ರೆಸ್ ಮಾಡುವಂತಹ ಆಪಾದನೆ. ಆದ್ರೀಗ ಪಂಚರಾಜ್ಯಗಳ ಫಲಿತಾಂಶ ಬರ್ತಾ ಇದ್ದ ಹಾಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಕದನ ಮತ್ತೆ ಮುನ್ನೆಲೆಗೆ ಬಂದಿದೆ. ಪೋಸ್ಟಲ್ ವೋಟ್ ಮರು ಎಣಿಕೆ ಮಾಡುವಾಗ ವೋಟ್ ಚೋರಿಯಾಗಿದೆ ಅಂತ ಹೇಳಿ ಸಿಎಂ ಡಿಸಿಎಂ ಆರೋಪ ಮಾಡಿದ್ದಾರೆ. ಈ ಮಧ್ಯೆ ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಬಗ್ಗೆ ತನಿಖೆ ನಡೆಯುವ ಸಾಧ್ಯತೆ ಇದೆ. ಶೃಂಗೇರಿ ಕ್ಷೇತ್ರದಲ್ಲಿ ಮತಚೋರಿ ಆಗಿದ್ಯಾ? ಹೀಗೊಂದು ಪ್ರಶ್ನೆ ಕಾಂಗ್ರೆಸ್ ನಾಯಕರ ಕಿವಿ ಹೊಕ್ಕಿದೆ. ಪೋಸ್ಟಲ್ ವೋಟ್ ವಿಚಾರವಾಗಿ ಚುನಾವಣಾ ಆಯೋಗ ನಡೆಸಿದ ಮರು ಎಣಿಕೆ ಹಸ್ತಪಡೆಯ ಸಿಟ್ಟಿಗೆ ಕಾರಣವಾಗಿದೆ. ಇಷ್ಟು ದಿನ ಶಾಸಕರಾಗಿದ್ದ ಟಿಡಿ ರಾಜೇಗೌಡ ಈಗ ಮಾಜಿಯಾಗಿರೋದು ಕಾಂಗ್ರೆಸ್ ನಾಯಕರಿಗೆ ಸಹಿಸದ್ದಾಗಿದೆ. ಅಂಚೆ ಮತ ಎಣಿಕೆಯಲ್ಲಿ ಮತಚೋರಿ ಆರೋಪ. ಸಿಎಂನ ಭೇಟಿ ಮಾಡಿದ ಸೋತ ಟಿಡಿ ರಾಜೇಗೌಡ. ಶೃಂಗೇರಿ ಮತಕ್ಷೇತ್ರದಲ್ಲಿ ಪೋಸ್ಟಲ್ ವೋಟ್ ಎಣಿಕೆ ವೇಳೆ ಮತಚೋರಿ ನಡೆದಿರೋ ಆರೋಪ ಕೇಳಿಬಂದಿದೆ. ಅಂಚೆ ಮತಗಳ ಎಣಿಕೆಯ ವೇಳೆ ಮೋಸ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಇದೇ ವೇಳೆ ಮರು ಎಣಿಕೆಯಲ್ಲಿ ಪರಾಭವಗೊಂಡಿರೋ ಕಾಂಗ್ರೆಸ್ನ ಟಿಡಿ ರಾಜೇಗೌಡ ಸಿಎಂರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ಜೊತೆ ಮತಚೋರಿಯ ಬಗ್ಗೆ ಚರ್ಚಿಸಿ ಮುಂದೇನು ಮಾಡಬೇಕು ಅಂತ ಸಮಾಲೋಚನೆ ನಡೆಸಿ ತೆರಳಿದ್ದಾರೆ. ಇನ್ನು ಶೃಂಗೇರಿಯಲ್ಲಿ ನಡೆದ ಮರು ಎಣಿಕೆ ಬಗ್ಗೆ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ವೋಟ್ ಚೋರಿ ಆರೋಪ ಮಾಡಿದ್ದಾರೆ. It amounts to criminal conspiracy and vote chore. Tampering. 170 ಮತಗಳು ಕೂಡ ಮೂರನೇ ರೌಂಡ್ ನಲ್ಲಿ ಬಂದಿತ್ತಲ್ಲ ರಾಜೇಗೌಡನಿಗೆ, ಅವಷ್ಟು ಕೂಡ ಇನ್ವ್ಯಾಲಿಡ್ ಆಗಿದ್ದಾವೆ. ಅವೆಲ್ಲವೂ ಕೂಡ 23ರಲ್ಲಿ ವ್ಯಾಲಿಡ್ ಆಗಿದ್ದು. ಎಲ್ಲರೂ ಸೈನ್ ಮಾಡಿರ್ತಕ್ಕಂಥ ದಾಖಲಾತಿ ಇದೆ. 23ರಲ್ಲಿ ಅಬ್ಜೆಕ್ಷನ್ ರೈಸ್ ಮಾಡಬಹುದಾಗಿತ್ತಲ್ಲ ಬಿಜೆಪಿ ಏಜೆಂಟು ಅಥವಾ ಬೇರೆ JDS ಏಜೆಂಟು ಅಥವಾ ಇಂಡಿಪೆಂಡೆನ್ಸ್ ಏಜೆಂಟ್ಗಳು. ಅವಾಗ ಯಾರು ಮಾಡಲಿಲ್ಲ. ಇನ್ವ್ಯಾಲಿಡ್ ಆಗಿದ್ರೆ ಮಾರ್ಕ್ ಇದ್ರೆ ಆಗ್ಲೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇದೊಂದು ಕ್ರಿಮಿನಲ್ ಆಕ್ಟಿವಿಟಿ ಎಂದ ಡಿಸಿಎಂ ಡಿಕೆಶಿ. ಶೃಂಗೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹಿನ್ನಡೆಯಾಗಿರೋದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ರ ಕಡುಕೋಪಕ್ಕೆ ಕಾರಣವಾಗಿದೆ. ದೇಶದಲ್ಲಿ ಇಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲೂ ನಡೆದಿಲ್ಲ ಅಂತ ಡಿಸಿಎಂ ಗುಡುಗಿದ್ದಾರೆ. ಇದನ್ನ ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳೋಕೆ ಆಗುತ್ತಾ ಅಂತ ತೊಡೆ ತಟ್ಟಿದ್ದಾರೆ. ನಾವೆಲ್ಲ 20 ಎಲೆಕ್ಷನ್ ಮಾಡಿರೋರು, ಸ್ವಂತ ನಿಂತಿರೋರು. ಯಾವುದೇ ಒಂದು ವೋಟ್ ಹಾಕ್ಬೇಕಾದ್ರೆ ಹಿಂಗೆ ತೋರಿಸ್ತಾರೆ, ರೇವಣ್ಣಗೆ ಓಟ್ ಬಿದ್ದಿದೆ, ಸಿದ್ದರಾಮಯ್ಯ ಓಟ್ ಬಿದ್ದಿದೆ, ಶಿವಕುಮಾರ್ ಓಟ್ ಇದೆ ಅಂತ ಎಲ್ಲರಿಗೂ ತೋರಿಸ್ತಾರೆ. ಹೌದು, ಕರೆಕ್ಟಾಗಿ ಓಟ್ ಬಿದ್ದಿದೆ ಅಂದ ತಕ್ಷಣ ಹಿಂಗಿಡ್ತಾರೆ. ಸೊ ಎಲ್ಲ 252 ವೋಟರು ಕೂಡ ಏನು ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಬಂದಿತ್ತು ಅದಕ್ಕೆಲ್ಲ ಸಿದ್ದರಾಮಯ್ಯನವ್ರ ಪರವಾಗೋ ಇಲ್ಲ ರಾಜೇಗೌಡನ ಪರವಾಗಿ ಓಟ್ ಬಿದ್ದಿದೆ ಅಂತ ಅಂದ್ಬಿಟ್ಟು ಸೇರಿ ಅದನ್ನ ಬಂಡಲ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಬಿಜೆಪಿ ಏಜೆಂಟು, ಇಂಡಿಪೆಂಡೆಂಟು, ಕಾಂಗ್ರೆಸ್ ಏಜೆಂಟು ಎಲ್ಲ ಸೇರಿ ಕರೆಕ್ಟ್ ಹೇಳಿದ್ದಾರೆ. ಅದಾದ ಮೇಲೆ ತೆಗೆದುಕೊಂಡು ಅವ್ರು ಯಾರನ್ನ ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಗೊಂಡು ಆ ಬಂಡ್ಲಿಗೆಲ್ಲ 2ನೇ ವೋಟ್ನ ಮಾರ್ಕ್ ಮಾಡ್ಬಿಟ್ಟು ಹೊರಟಿದ್ರೆ ಏನ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳಕ್ಕಾಗ್ತದ? ಅಂಚೆ ಮತ ಸಮರ ಉನ್ನತ ಮಟ್ಟದ ತನಿಖೆ ನಡೆಯುತ್ತಾ? ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆದ್ದು ಬೀಗಿದ್ದಾರೆ. ಆದರೆ 2023ರಲ್ಲಿ ಸಿಂಧು ಆಗಿದ್ದ ಮತಗಳು ಈಗ ಅಸಿಂಧು ಆಗಿರೋದೇ ಅಚ್ಚರಿಗೆ ಕಾರಣವಾಗಿದೆ. ಈ ಸಂಬಂಧ ತನಿಖೆ ನಡೆಯುವ ಸಾಧ್ಯತೆ ಇದೆ. 2023ರಲ್ಲಿ ಸಿಂಧು ಆಗಿದ್ದ ಅಂಚೆ ಮತಗಳು 2026ರ ಮರು ಎಣಿಕೆಯಲ್ಲಿ ಅಸಿಂಧು ಆಗಿದ್ದೇಕೆ ಅಂತ ವೀಕ್ಷಕರು, ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಎಲ್ಲಿ ಲೋಪವಾಗಿದೆ ಅನ್ನೋದರ ಬಗ್ಗೆ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯಕ್ಕೆ ಚುನಾವಣಾ ಆಯೋಗದ ವೀಕ್ಷಕ ಕಿರಣ್ ಕುಲಕರ್ಣಿ ವರದಿ ನೀಡಿದ್ದಾರೆ. ಅಂಚೆ ಮತಗಳಲ್ಲಿ ಸಾಕಷ್ಟು ಗೊಂದಲವಿದೆ, ಈ ಬಗ್ಗೆ ತನಿಖೆ ಮಾಡುವಂತೆ ಅವರು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಚುನಾವಣಾ ಆಯೋಗದಿಂದಲೇ ಉನ್ನತ ಮಟ್ಟದ ತನಿಖೆ ನಡೆಯುವ ಸಾಧ್ಯತೆ ಇದೆ. ರಾಜ್ಯದ ಬೈ ಎಲೆಕ್ಷನ್ನಲ್ಲಿ 2 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದೆ. ಆದರೆ ಶೃಂಗೇರಿಯಲ್ಲಿ ಆಗಿರೋ ಹಿನ್ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರು ಕೆರಳಿದ್ದಾರೆ. ಸದ್ಯ ಚುನಾವಣಾ ಆಯೋಗ ಈ ಸಂಬಂಧ ತನಿಖೆ ನಡೆಸುತ್ತಾ, ಈಗ ಬಂದಿರೋ ಫಲಿತಾಂಶವೇ ಫೈನಲ್ ಅನ್ನುತ್ತಾ ಕಾದ್ ನೋಡಬೇಕಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.